friends, welcome to Raman Tutorials. Today, let's discuss 15 simple English grammar mistakes we make as an English second language speaker. Now, let's discuss the first question. Myself, I am Harini. Okay, so this statement is wrong. So the right statement is I am Harini. Okay, so while introducing oneself, don't use possessive pronoun. Instead of saying myself, say I am Amrita, I am Harini. ನಾವು ನಮ್ಮನ್ನ ಇತರರಿಗೆ ಪರಿಚಯಿಸುವಾಗ ಮೈಸೆಲ್ಫ್ ಅನ್ನುವ ಪೊಸೆಸಿವ್ ಪ್ರೊನೌನನ್ನು ಬಳಸಬಾರದು. ಅದರ ಬದಲಾಗಿ ನೇರವಾಗಿ ನಾವು ನಮ್ಮ ಹೆಸರನ್ನು ಹೇಳ್ಬಹುದು. ಐ ಆಮ್ ಹರಿಣಿ ಆರ್ ಐ ಆಮ್ ಅಮೃತ ಅಂತ ನೇರವಾಗಿ ಹೇಳಬಹುದು. Now look at the second sentence. I prefer coffee than tea. ಸೊ ಇಲ್ಲಿ ಪ್ರಿಫರ್ ಇದೆ. ಸೊ ಪ್ರಿಫರ್ನ ನಂತರ ದ್ಯಾನ್ ಇದೆ. ಸೊ ಆಫ್ಟರ್ ಪ್ರಿಫರ್ ಆಲ್ವೇಸ್ ಯೂಸ್ ಪ್ರಪೊಸಿಷನ್ ಟು. ಸೊ ಪ್ರಿಫರ್ನ ನಂತರ ಯಾವತ್ತು ಪ್ರಪೊಸಿಷನ್ ಟು ಅನ್ನು ಬಳಸಬೇಕು. ದ್ಯಾನ್ ಅನ್ನು ಕಂಜಂಕ್ಷನ್ ದ್ಯಾನ್ ಅನ್ನು ಬಳಸಬಾರದು. ಸೊ ಹಿಯರ್ ದ ರೈಟ್ ಸ್ಟೇಟ್ಮೆಂಟ್ ಇಸ್ ಐ ಪ್ರಿಫರ್ ಕಾಫಿ ಟು ಟೀ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಆಫ್ಟರ್ ಪ್ರಿಫರ್ ಅಂತ ಪದ ಯಾವುದೇ ಸೆಂಟೆನ್ಸಲ್ಲಿ ಇದ್ದರೂ ಪ್ರಿಫರ್ ಆದ ನಂತರ ಅಲ್ಲಿ ಟು ಬರಬಾರ್ದು. ಅಲ್ಲಿ ದ್ಯಾನ್ ಬರಬಾರ್ದು. ಬದಲಿಗೆ ಅಲ್ಲಿ ಟು ಬರಬೇಕು. ದ್ಯಾನ್ ಅನ್ನುವ ಕಂಜೆಕ್ಷನ್ ಬರಬಾರ್ದು. ಬದಲಿಗೆ ಟು ಪ್ರಪೊಸಿಷನ್ ಬರಬೇಕು. ಐ ಥಿಂಕ್ ಇಟ್ಸ್ ಕ್ಲಿಯರ್. ಸೊ ಲೆಟ್ಸ್ ಡಿಸ್ಕಸ್ ದ ಥರ್ಡ್ ಕ್ವಶನ್. He has white hairs. So this is most common Indian bloopers. Okay, so white hairs ಅಂತ ಹೇಳೋದು ಇಲ್ಲಿ ತಪ್ಪು. ಓಕೆ, ಸೊ ಹೇರ್ ದ ಪ್ಲೂರಲ್ ಆಫ್ ಹೇರ್ನೇ ಸಿಂಗುಲರ್ ಆಗಿ ಹೇರ್ನಂತೆ ಹೇಳೋದು. ಪ್ಲೂರಲ್ ಅಷ್ಟೇ. ಹೇರ್ದು ಪ್ಲೂರಲ್, ಸಿಂಗುಲರ್ ಹೇರ್, ಪ್ಲೂರಲ್ನು ಹೇರ್ನೇ. ಏರ್ ಸಿಂಗುಲರಲ್ಲೂ ಹೇರ್, ಪ್ಲೂರಲಲ್ಲೂ ಹೇರ್ನೇ. ಓಕೆ, ಸೊ ಅಲ್ಲಿ ಹೇರ್ಸ್ ಅಂತ ಹೇಳಬಾರ್ದು. ಹಾಗೆ ಇನ್ನೊಂದು ಮಿಸ್ಟೇಕ್, ಈ ಹ್ಯಾಸ್ ವೈಟ್ ಹೇರ್ಸ್ ಅಂತ ಹೇಳ್ತೀವಿ. ಇಟ್ಸ್ ರಾಂಗ್. ಈ ಹ್ಯಾಸ್ ಗ್ರೇ ಹೇರ್ ಅಂತ ನಾವು ಹೇಳಬೇಕು. ಓಕೆ, ನಾವು let's discuss the fourth question. What is the time in your watch? So ನಾವು ಮಾಮೂಲಾಗಿ ಎಲ್ಲರನ್ನ ನಾವು ಟೈಮ್ ಕೇಳ್ತಾ ಇರ್ತೀವಿ. ಸೊ ವಾಟ್ ಇಸ್ ದ ಟೈಮ್ ಇನ್ ಯೋರ್ ವಾಚ್ ಅಂತ ಕೇಳೋದು ತಪ್ಪು. ವಾಟ್ ಇಸ್ ದ ಟೈಮ್ ಇನ್ ಯೋರ್ ವಾಚ್ ಅಂತ ಕೇಳೋದು ತಪ್ಪು. ಸೊ ಆನ್ಸರ್ ಬೈ ಆಗಿರಬೇಕು. ವಾಟ್ ಇಸ್ ದ ಟೈಮ್ ಬೈ ಯೋರ್ ವಾಚ್. ವಾಟ್ಸ್ ದ ಟೈಮ್ ಇನ್ ಯೋರ್ ವಾಚ್ ಇಸ್ ನಾಟ್ ಇಡಿಯೋಮ್ಯಾಟಿಕ್. ಇದು ಇಡಿಯೋಮ್ಯಾಟಿಕ್ ಅಲ್ಲದ ಕಾರಣ ಸೊ ದ ರೈಟ್ ಯೂಸೇಜ್ ಇಸ್ ವಾಟ್ ಇಸ್ ದ ಟೈಮ್ ಬೈ ಯೋರ್ ವಾಚ್. ಸೊ ಇನ್ ಯೋರ್ ವಾಚ್ ಹೇಳೋದು ತಪ್ಪು. ಬೈ ಯೋರ್ ವಾಚ್ ಅಂತಲೇ ಹೇಳಬೇಕು. ಅಂದರೆ ಅಕಾರ್ಡಿಂಗ್ ಟು ಯೋರ್ ವಾಚ್, ನಿಮ್ಮ ವಾಚಿನ ಪ್ರಕಾರ ಈಗ ಟೈಮ್ ಎಷ್ಟು ಅಂತ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ದ ಫಿಫ್ತ್ ಕ್ವಶನ್. I came to office by walk. ಓಕೆ, ಸೊ ಇಲ್ಲಿ ಬೈ ವಾಕ್, ಇಲ್ಲಿ ಆನ್ ಫುಟ್. ಸೊ ಮಿಸ್ಟೇಕ್ ಎಲ್ಲಿದೆ? ಇಲ್ಲಿ ಬೈ ವಾಕ್ ಅಂತ ಹೇಳೋದು ವಾಕ್ಯದಲ್ಲಿ ಬೈ ಅನ್ನೋದನ್ನು ಮಿಸ್ಟೇಕ್. ಸೊ ವಿ ಕ್ಯಾನ್ ಸೇ ಬೈ ಕಾರ್, ಬೈ ಬಸ್, ಬೈ ಫ್ಲೈಟ್. ಓಕೆ, ಬೈ ಕಾರ್, ಬೈ ಬಸ್, ಎಲ್ಲ ವೆಹಿಕಲ್ಸ್ಗೂ ಬೈ ಫ್ಲೈಟ್ ಅಂತ. ಹೌವರ್ ವಿ ಕೆನಾಟ್ ಸೇ ಬೈ ವಾಕ್ as it is the foot which is being used to travel, not walk. So foot ಅನ್ನು ಯೂಸ್ ಮಾಡೋದು ಟ್ರಾವೆಲ್ ಮಾಡಲಿಕ್ಕೆ, ನಾಟ್ ವಾಕ್. ಸೊ ಬೈ ವಾಕ್ ಅಂತ ಹೇಳೋದ್ರಲ್ಲಿ ತಪ್ಪು. ಸೊ ನಾವು ಐ ಕೇಮ್ ಟು ಆಫೀಸ್, ಸೊ ಆನ್ ಫುಟ್ ಅಂತಲೇ ಹೇಳಬೇಕು. ಓಕೆ, ಸೊ ನೆಕ್ಸ್ಟ್, ಎಕನಾಮಿಕ್ಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಇಲ್ಲಿ ಈಗ ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್ ಗೊತ್ತಿದ್ರೆ ಈಸಿಯಾಗಿ ಯಾವ ಸೆಂಟೆನ್ಸ್ನು ನಾವು ಎರರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಈ ಸೆಂಟೆನ್ಸನ್ನು ನೋಡಿದ್ರೆ ಎಕನಾಮಿಕ್ಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಇಲ್ಲಿ ಆರ್ ಇದೆ, ಎಕನಾಮಿಕ್ಸ್ ಇದೆ. ಓಕೆ, ಸೊ ಇಲ್ಲಿ ಎಕನಾಮಿಕ್ಸ್ ಇಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ಅಕಾರ್ಡಿಂಗ್ ಟು ರೂಲ್, ಸಿಂಗುಲರ್ ಸಬ್ಜೆಕ್ಟ್ ಟೇಕ್ಸ್ ಸಿಂಗುಲರ್ ವರ್ಬ್, ಸಿಂಗುಲರ್ ಸಬ್ಜೆಕ್ಟ್ ಟೇಕ್ಸ್ singular noun, singular subject takes singular verb. ಅರ್ಥ ಆಯ್ತಾ? ಇಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಯಾವುದಿದೆ? ಎಕನಾಮಿಕ್ಸ್ ಸಿಂಗಲ್,
ಒಂದೇ ಸಬ್ಜೆಕ್ಟ್, ಸಿಂಗುಲರ್. ಇಲ್ಲಿ ಹಾಗೆ ಆರ್ ಅನ್ನೋದು ಏನಾಗಿದೆ, ಪಕ್ಕದಲ್ಲಿ ಪ್ಲೂರಲ್ ಆಗಿದೆ. ಪಕ್ಕದಲ್ಲಿ ಆರ್ ಏನಾಗಿದೆ, ಪ್ಲೂರಲ್ ಆಗಿದೆ. ಆಗ ಆ ಸೆಂಟೆನ್ಸ್ ವಿಲ್ ನಾಟ್ ಎಗ್ರಿ. ಸೊ ಈಗ ಸೆಂಟೆನ್ಸ್ ಎಗ್ರಿ ಆಗಬೇಕಾದ್ರೆ ಸಿಂಗುಲರ್ ಸಬ್ಜೆಕ್ಟ್ ಜೊತೆ ಸಿಂಗುಲರ್ ವರ್ಬೇ ಇರಬೇಕು. ಈಗ ಎಕನಾಮಿಕ್ ಸಿಂಗುಲರ್ ಸಬ್ಜೆಕ್ಟ್, ಅದರ ಜೊತೆ ಇಸ್ ಇದೆ. ಆ ಇಸ್ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್. ಸೊ ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ವರ್ಬ್ ಮ್ಯಾಚ್ ಆಗ್ತಾ ಇದೆ. ಸೊ ಇದನ್ನು ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್ ಅಂತ ಹೇಳ್ತೀವಿ. ಈಗ ಸಿಂಗುಲರ್ ವರ್ಬ್ಸ್, ಈಗ ಆಕ್ಸಿಲರಿ ವರ್ಬ್ಸ್, ಒಂದು ಸಬ್ಜೆಕ್ಟ್ ಆದ ನಂತರ ನೀವು ಆರ್ ಇಸ್ ಅನ್ನು ನೋಡ್ತೀರಾ. ಸೊ ಇದನ್ನು ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ. ಓಕೆ, ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ. ಆಕ್ಸಿಲರಿ ವರ್ಬಲ್ಲಿ ಈಗ ಸಿಂಗುಲರ್ ವರ್ಬ್ ಯಾವುದಂದ್ರೆ ಸಿಂಗುಲರ್ ವರ್ಬ್ ಯಾವುದಂದ್ರೆ ಈಸ್, ವಾಸ್, ಹ್ಯಾಸ್ ಮತ್ತು ಡಸ್. ಓಕೆ, ಇದನ್ನು ನಾವು ಸಿಂಗುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಇನ್ನು ಪ್ಲೂರಲ್ ವರ್ಬ್ ಯಾವುದಂದ್ರೆ ಪ್ಲೂರಲ್ ವರ್ಬ್ ಯಾವುದಂದ್ರೆ ಆರ್, ವರ್, ಹ್ಯಾವ್, ಡು. ಇದನ್ನು ನಾವು ಪ್ಲೂರಲ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾನು ಹೇಳಿದಂಗೆ ಸಬ್ಜೆಕ್ಟ್ ಸಿಂಗುಲರ್ ಇದೆ. ಸೊ ಅಲ್ಲಿ ಸಿಂಗುಲರ್ ವರ್ಬ್ನೇ ಬರಬೇಕು, ಇಸ್ ಅಂತ. ಓಕೆ, ಈಗ ಸಬ್ಜೆಕ್ಟ್ ಇಲ್ಲಿ ಪ್ಲೂರಲ್ ಇದ್ದರೆ, ಎರಡಿದ್ರೆ ಇಲ್ಲಿ ನೀವು ಪ್ಲೂರಲ್ ವರ್ಬನ್ನೇ ಹಾಕಬೇಕು. ಓಕೆ, ಕ್ಲಿಯರ್? ಈಗ ಉದಾಹರಣೆಗೆ she is a subject. She is playing hockey ಅಂತ ಇದೆ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಎಗ್ರಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಸಿಂಗುಲರ್, ಶಿ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್, ಇಲ್ಲಿ ಇಸ್ ಅನ್ನೋದು ಸಿಂಗುಲರ್ ವರ್ಬ್. ಇದೆರಡು ಇಲ್ಲಿ ಎಗ್ರಿ ಆಗ್ತಾ ಇದೆ. ಯಾಕೆ ಸಿಂಗುಲರ್ ಸಬ್ಜೆಕ್ಟ್ ಜೊತೆ ಸಿಂಗುಲರ್ ವರ್ಬ್ನೇ ಹಾಕಬೇಕು. ಹಾಗೆ ನಾವು ದೇ ಆರ್ ಪ್ಲೇಯಿಂಗ್ hockey. Okay, so now look at this sentence. So this they ಅನ್ನೋದು ಇಲ್ಲಿ ಪ್ಲೂರಲ್, ಆರ್ ಅನ್ನೋದು ಪ್ಲೂರಲ್. ಸೊ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಪ್ಲೂರಲ್ ವರ್ಬ್ನೇ ಎಗ್ರಿ ಆಗಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಲುಕ್ ಎಟ್ ದ 7th ಸ್ಟೇಟ್ಮೆಂಟ್. ಮೀಸಲ್ಸ್ ಆರ್ ಅ ಡೇಂಜರಸ್ ಡಿಸೀಸ್. ಸೊ ಇಲ್ಲಿ ಏನಾಗಿದೆ ಅಂದರೆ ಮೀಸಲ್ಸ್ ಇಸ್ ಅ ಡೇಂಜರಸ್ ಡಿಸೀಸ್ ಅಂತ. ರೈಟ್ ಆನ್ಸರ್, ಮೀಸಲ್ಸ್ ಇಸ್ ಅ ಡೇಂಜರಸ್ ಡಿಸೀಸ್. ಇಲ್ಲಿಯೂ ಅಷ್ಟೇ. ಎಸ್, 7th ಆನ್ಸರ್, ಮೀಸಲ್ಸ್ ಇಸ್ ಅ ಡೇಂಜರಸ್ ಡಿಸೀಸ್. ಸೊ here measles is a singular subject and is a singular verb. So singular subject and singular verb agree. Okay, so ಇಲ್ಲಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. Is it clear? Yes. Now let's discuss 8th question. A bunch of keys have been found. Okay, so bunch of keys is very clearly singular collective noun. Bunch of keys ಅನ್ನೋದು singular collective noun. Singular collective noun. So like we use singular verb. ಇದು singular collective verb ಆಗಿದ್ರಿಂದ here we should use singular verb. So have is a plural verb. Okay, so we cannot use ಇಲ್ಲಿ singular verb ಆದ ಕಾರಣ bunch of keys is a singular collective subject ಆದ್ರಿಂದ ಇಲ್ಲಿ ನಾವೇನು ಮಾಡಬೇಕು, singular verb ಅನ್ನೇ ಯೂಸ್ ಮಾಡಬೇಕು. ಸೊ has ಅನ್ನು ಯೂಸ್ ಮಾಡಬೇಕು. Is it clear? Yes. So collective nouns, for example, a bunch of grapes, flock of birds, herd of elephants, ಇದನ್ನೆಲ್ಲ ನಾವು ಕಲೆಕ್ಟಿವ್ ನೌನ್. ಇದನ್ನು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ಯಾವತ್ತು ಸಿಂಗ್ಯುಲರ್ ವರ್ಬ್ ಹಾಕಬೇಕು. ಇಸ್ ಇಟ್ ಕ್ಲಿಯರ್? ಎಸ್. ನಾವು ಲೆಟ್ಸ್ ಡಿಸ್ಕಸ್ ದ 9th ಕ್ವಶನ್. ದ ಲೇಡಿ ಈಸ್ ರಿಸೆಂಬ್ಲಿಂಗ್ ಹರ್ ಮದರ್. ದ ಲೇಡಿ ಈಸ್ ರಿಸೆಂಬ್ಲಿಂಗ್ ಹರ್
mother. It's very simple. So this is in present continuous tense. Present continuous tense. ಇದನ್ನು ಇಟ್ಸ್ ರಾಂಗ್. ಸೊ ವೈಲ್ ಸ್ಪೀಕಿಂಗ್ ನಾವು ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ದ ಲೇಡಿ ರಿಸೆಂಬಲ್ಸ್ ಅರ್ ಮದರ್. ಲೇಡಿ ರಿಸೆಂಬಲ್ಸ್ ಅರ್ ಮದರ್. ಸೊ ಇಟ್ ಇಸ್ ಇನ್ present tense. Okay, first sentence, that is lady is resembling, it's in present continuous tense. So now ಮಾತಾಡುವಾಗ ಯಾವುದು present tense ಅಲ್ಲಿ like we have to use. Okay, the lady resembles her mother. Next, this is a best thing to do. This is a best thing to do. So ಇಲ್ಲಿ a best is wrong. Okay, best is wrong. So the best ಅಂತ ಬರಬೇಕು. ಬಿಕಾಸ್ ದ ಅನ್ನೋದು ಇಟ್ಸ್ ಅ ಆರ್ಟಿಕಲ್ and the best is a superlative. The is used with the superlatives. The is used with superlatives. Okay. Other examples I can give you like the best book, the best book. ಸೊ ಇಲ್ಲಿ ನೋಡಿ ಈಸಿಯಾಗಿ ಟ್ರಿಕ್ ಹೇಳ್ಬೋದು. ಎಲ್ಲಿ ಇ ಎಸ್ ಟಿ ಅಥವಾ ಎಸ್ ಟಿ ಇರುತ್ತೆ ಅದ್ರ ಮುಂದೆ ಆರ್ಟಿಕಲ್ ದ ಹಾಕಿ. ದ ಬೆಸ್ಟ್ ಬುಕ್. ನೆಕ್ಸ್ಟ್ ದ ಡಾರ್ಕೆಸ್ಟ್ ಆರ್ ದ ಬಿಗ್ಗೆಸ್ಟ್ ಬುಕ್. ನೋಡಿ ದ ಡಾರ್ಕೆಸ್ಟ್. ದ ಡಾರ್ಕೆಸ್ಟ್. ಇಲ್ಲಿ ಡಾರ್ಕೆಸ್ಟ್ ಅಂತ ಹೇಳುವಾಗ ಸೊ ಹಿಯರ್ ಯು ಹ್ಯಾವ್ ಇ ಎಸ್ ಟಿ. ದ ವರ್ಡ್ ಇಸ್ ಸೂಪರ್ಲೇಟಿವ್ ವರ್ಡ್. ಸೊ ಬಿಫೋರ್ ಸೂಪರ್ಲೇಟಿವ್ ವರ್ಡ್ ಯು ಶುಡ್ ಯೂಸ್ ಆರ್ಟಿಕಲ್ the. Okay, so next question. He is senior than me. ತುಂಬ ನಾವು ತಪ್ಪು ಮಾಡ್ತೀವಿ. ಲೈಕ್ ಹೇಳ್ತಾ ಇರ್ತೀವಿ ಈ ಸೀನಿಯರ್ ದೆನ್ ಮೀ, ಈಸ್ ಜೂನಿಯರ್ ದೆನ್ ಮೀ, ಈಸ್ ಎಲ್ಡರ್ ದೆನ್ ಮೀ ಅಂತ. ಓಕೆ, ಸೊ ಇಲ್ಲಿ ಈ ಸೀನಿಯರ್ ದೆನ್ ಮೀ ಅಂತ ಹೇಳೋದು ತಪ್ಪು. ಇಟ್ಸ್ ರಾಂಗ್. ಓಕೆ, ಸೊ ಈ ಈಸ್ ಸೀನಿಯರ್. ದ ವರ್ಡ್ ಜೂನಿಯರ್ ನೋಡಿ ಯಾವುದಕ್ಕೆಲ್ಲ ಟು ಯೂಸ್ ಮಾಡಬೇಕು. ದ ವರ್ಡ್ ಜೂನಿಯರ್, ಸೀನಿಯರ್ and elder. Junior, senior, elder are always followed by a preposition to. ಒಂದು ವಾಕ್ಯದಲ್ಲಿ ಜೂನಿಯರ್, ಸೀನಿಯರ್, ಎಲ್ಡರ್ ಇದ್ದರೆ ಈ ಮೂರು ವರ್ಡ್ಸ್ ನಂತರ ಯಾವತ್ತು ಪ್ರಪೋಸಿಷನ್ ಟು ಬರಬೇಕು. ಪ್ರಪೋಸಿಷನ್ ಟು ಆ್ಯಂಡ್ ನಾಟ್ ಕಂಜಂಕ್ಷನ್ ದೆನ್, ನಾಟ್ ಕಂಜಂಕ್ಷನ್ ಡೆನ್. ಓಕೆ, ಆಗ ದ್ಯಾನ್ ಎಲ್ಲಿ ಬರ್ಬೋದು ಅಂದರೆ ಸಿ ವಿ ಕ್ಯಾನ್ ಯೂಸ್ ಕಂಜಂಕ್ಷನ್ ದ್ಯಾನ್ in words such as older and younger. ಈಗ older ಬಂದರೆ and younger ಬಂದರೆ ಲೈಕ್ ಯು ಕ್ಯಾನ್ ಯೂಸ್ ಕಂಜಂಕ್ಷನ್ ದ್ಯಾನ್. ಓಕೆ, ಸೊ ಒಂದು ಸೆಂಟೆನ್ಸಲ್ಲಿ ಓಲ್ಡರ್ ಮತ್ತು ಯಂಗರ್ ಇದ್ದರೆ ಕಂಜಂಕ್ಷನ್ ದ್ಯಾನನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, he is older ದೆನ್ ಐ. ಇಲ್ಲಿ ಓಲ್ಡರ್ ಇದೆ, ಅದರಿಂದ ನಿಮಗೆ ಅಲ್ಲಿ ದೆನ್ನನ್ನು ಯೂಸ್ ಮಾಡ್ಬೋದು. ಹೋಪ್ ಇಟ್ಸ್ ಕ್ಲಿಯರ್. ಲೆಟ್ಸ್ ಮೂವ್ ಟು 12th ಕ್ವಶನ್. ಯು ಸ್ಪೀಕ್ ಇಂಗ್ಲಿಷ್ ಗುಡ್. ಓಕೆ, ಸೊ ಯು ಶುಡ್ ನಾಟ್ ಯೂಸ್ ಗುಡ್ ಟು ಡಿಸ್ಕ್ರೈಬ್ ಅ ವರ್ಬ್. ಟು ಡಿಸ್ಕ್ರೈಬ್, 1 minute. To describe verb. So we should use well to describe a verb. So this is a verb. Ili speak another verb. So speak is a verb and you should not use good to describe a verb. So verb speak speak verb. So verb and describe madlike you should not use good. Instead you should use well. Okay. One more example I'll give you. You teach English good. You teach ಇಂಗ್ಲಿಷ್ ಗುಡ್. ಓಕೆ, ಇಲ್ಲಿ ಈ ಗುಡ್ ಅನ್ನೋದು ರಾಂಗ್. ಟೀಚ್ ಇಸ್ ಅ ವರ್ಬ್. ಸೊ ಈ ವರ್ಬ್ ಜೊತೆ ಈ ವರ್ಬ್ ಇದ್ದಾಗ ಯು ಶುಡ್ ನಾಟ್ ಯೂಸ್ ಗುಡ್. ಇನ್ಸ್ಟೆಡ್ ಯು ಶುಡ್ ಯೂಸ್ ವೆಲ್ ಅಂತ. ಯು ಟೀಚ್ ಇಂಗ್ಲಿಷ್ ವೆಲ್ ಅಂತ ಹೇಳಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ 13th ಕ್ವಶನ್. ಹಿ ಡು ನಾಟ್ ಹ್ಯಾವ್ ಅ ಲ್ಯಾಪ್ಟಾಪ್. ಓಕೆ, so he do not have, ಇಲ್ಲಿ wrong. So he
ಶಿ ಬರುವಾಗ, ಪ್ರೊನೌನ್ ಹಿ ಶಿ ಬರುವಾಗ ಯು ಶುಡ್ ಆಲ್ವೇಸ್ ಯೂಸ್ ಡಸ್ ನಾಟ್. ಓಕೆ, ನಾಟ್ ಡೋಂಟ್. ಓಕೆ, ಆ್ಯಂಡ್ ಈಗ ನಿಮಗೆ ಕ್ವಶನ್ ಡೌಟ್ ಇರ್ಬೋದು, ಎಲ್ಲಿ ಡು ನಾಟ್ ಯೂಸ್ ಮಾಡ್ಬೋದು, ಡು ನಾಟ್ ಯೂಸ್ ಮಾಡಬೇಕು ಅಂತ. ಸೊ ಡು ನಾಟನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ದೇ, ವಿ, ಐ. ಈಗ ದೇ ಡೋಂಟ್ ಪ್ಲೇ, ದೇ ಡೋಂಟ್ ಹ್ಯಾವ್ ಅ ಲ್ಯಾಪ್ಟಾಪ್, ವಿ ಡೋಂಟ್ ಹ್ಯಾವ್ ಅ ಲ್ಯಾಪ್ಟಾಪ್, ಐ ಡೋಂಟ್ ಹ್ಯಾವ್ ಅ ಲ್ಯಾಪ್ಟಾಪ್. ಹೀ ಡಸಂಟ್ ಹ್ಯಾವ್ ಅ ಲ್ಯಾಪ್ಟಾಪ್, ಶೀ ಡಸಂಟ್ ಹ್ಯಾವ್ ಅ ಲ್ಯಾಪ್ಟಾಪ್. ಹೀ ಶಿ ಜೊತೆ ಯಾವತ್ತು ಡಸಂಟನ್ನು ಹಾಕಬೇಕು, ದೇ ವಿ ಐ ಜೊತೆ ಡು ನಾಟನ್ನು ಹಾಕಬೇಕು. ಐ ಥಿಂಕ್ ಇಟ್ಸ್ ಕ್ಲಿಯರ್. ಓಕೆ, ಸೊ ಲೆಟ್ಸ್ ಗೋ ಟು ದ 14th ಕ್ವಶನ್. ಚಿಲ್ಡ್ರನ್ ಇಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಓಕೆ, ಸೊ ಇಲ್ಲಿ ಚಿಲ್ಡ್ರನ್ ಇಸ್ ಸ್ಟಿಲ್ ಸ್ಲೀಪಿಂಗ್, ಇಲ್ಲಿ ಚಿಲ್ಡ್ರನ್ ಅನ್ನೋದು ಪ್ಲೂರಲ್. ಓಕೆ, ಸೊ ಪ್ಲೂರಲ್ ಆದಾಗ ಚೈಲ್ಡ್ ಸಿಂಗುಲರ್, ಚಿಲ್ಡ್ರನ್ಸ್ ಅಂತ ಕೆಲವರು ಹೇಳ್ತಾರೆ, ತಪ್ಪು. ಚೈಲ್ಡ್ ಇಸ್ ಸಿಂಗುಲರ್ ಆ್ಯಂಡ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಇಸ್ ಸಿಂಗುಲರ್. ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಇಸ್ ಚಿಲ್ಡ್ರನ್. ಓಕೆ, ಸೊ ಚೈಲ್ಡ್, ಚಿಲ್ಡ್ರನ್. ಸೊ ಇಲ್ಲಿ ಚಿಲ್ಡ್ರನ್ ಪ್ಲೂರಲ್. ಸೊ ಇಲ್ಲಿ ಇಸ್ ಅನ್ನೋದು ಇಟ್ಸ್ ಅ ಸಿಂಗ್ಯುಲರ್ ವರ್ಬ್. ಸೊ ದೇ ಡೋಂಟ್ ಎಗ್ರಿ, ಇದು ಎಗ್ರಿ ಆಗಲ್ಲ. ಸೊ ವಾಟ್ಸ್ ಅ ರೈಟ್ ಆನ್ಸರ್? ಚಿಲ್ಡ್ರನ್ ಆರ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಚಿಲ್ಡ್ರನ್ ಆರ್ ಸ್ಟಿಲ್ ಪ್ಲೇಯಿಂಗ್ ಇನ್ ದ, ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಈಗ ಚೈಲ್ಡ್ ಇದ್ದರೆ, ಈಗ ಚೈಲ್ಡ್ ಅಂತಿದ್ರೆ ಚೈಲ್ಡ್ ಆರ್ ಅಂತ ಹೇಳೋದು ತಪ್ಪು. ಚೈಲ್ಡ್ ಇಲ್ಲಿ ಸಿಂಗ್ಯುಲರ್, ಆಗ ಸಿಂಗ್ಯುಲರ್ ವರ್ಬ್ ಬರಬೇಕು. ಸೊ ಚೈಲ್ಡ್ ಇಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಇಲ್ಲಿ ಚಿಲ್ಡ್ರನ್ ಇರೋದ್ರಿಂದ ದ ಚಿಲ್ಡ್ರನ್ ಆರ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ನೆಕ್ಸ್ಟ್, ದ ಲಾಸ್ಟ್ ಕ್ವಶನ್. ಐ ಆಮ್ ರೀಡಿಂಗ್ ಅ ನ್ಯೂ ಪೊಯಟ್ರಿ. ದಿಸ್ ಇಸ್ ಇನ್ಕರೆಕ್ಟ್. ಸೊ ದ ರೈಟ್ ಸ್ಟೇಟ್ಮೆಂಟ್ ಇಸ್ ಐ ಆಮ್ ರೀಡಿಂಗ್ ಅ ನ್ಯೂ ಪೋಮ್. ಪೊಯಟ್ರಿ ಹೇಳೋದು ತಪ್ಪು. ಯು ಹ್ಯಾವ್ ಟು ಯೂಸ್ ಐ ಆಮ್ ರೀಡಿಂಗ್ ಅ new poem. And thank you for watching. Like, share and subscribe our channel.